ಗೌತಮ್ ಕೋಪಕ್ಕೆ ಶಕುಂತಲಾ ಶಾಕ್. ಜಯದೇವ್ಗೆ ಬುದ್ಧಿ ಬರೋದು ಯಾವಾಗ? ಜಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಅಮೃತಧಾರೆ ಸೀರಿಯಲ್ನಲ್ಲಿ ಗೌತಮ್ ದೇವಾನ್ ಕೋಪ ಕಂಡು ಶಕುಂತಲಾ ಶಾಕ್ ಆಗಿದ್ದಾರೆ. ತಂದೆಯ ಪೂಜಾ ಕಾರ್ಯ ದಿನ ಜಯದೇವ್ ಮಾಡಿದ್ ನೋಡಿದ್ರೆ ಎಂಥವರೆಗೂ ಕೂಡ ಕೋಪ ಬರೋದು ಸಹಜವಾಗಿದೆ. ಇಷ್ಟು ದಿನ ಆತ ಆಡಿದ್ದೇ ಆಟ, ಹೂಡಿದ್ದೇ ಲಗ್ಗೆ. ಅಂದ್ರೆ ಆಡಿದ್ದಾಟ ಮಾಡಿದ್ದೇ ರೂಲ್ಸ್ ಅಂತಿರೋ ಜಯದೇವನಿಗೆ ಗೌತಮ್ ಸರಿಯಾಗಿಯೇ ಕಪಾಳಕ್ಕೆ ಬಾರಿಸಿದ್ದಾರೆ. ಅಷ್ಟಕ್ಕೂ ಅಲ್ಲಾಗಿದ್ದೇನಂತ ಹೇಳ್ತೇವೆ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಈಗಾಗಲೇ ಗೌತಮ್ ತನ್ನೆಲ್ಲ ಆಸ್ತಿಯನ್ನ ಶಕುಂತಲಾ ಹಾಗೂ ಜಯದೇವನಿಗೆ ಕೊಟ್ಟು ಬೇರೆಯಾಗಿ 6 ವರ್ಷಗಳೇ ಕಳೆದು ಹೋಗಿವೆ. ಈಗ ತಂದೆಯ ಕಾರ್ಯದ ದಿನ ಮನೆ ಮಂದಿ ಎಲ್ಲ ಒಟ್ಟಿಗೆ ಸೇರಿದ್ದಾರೆ. ಆದ್ರೆ ಜಯದೇವನಿಗೆ ಗೌತಮ್ ಅಂದ್ರೆ ಬರೋದೇ ಇಲ್ಲ. ಯಾವುದೇ ಸಮಯ ಸಂದರ್ಭ ಇರಲಿ ತನ್ನದೇ ಮಾತನಾಡಬೇಕು ಅನ್ನೋ ಹಠ ಜೈದು. ಆದ್ರೆ ಇದುವರೆಗೂ ಎಲ್ಲವನ್ನ ಗೌತಮ್ ತುಂಬಾನೇ ತಾಳ್ಮೆಯಿಂದ ಸಹಿಸ್ಕೊಂಡು ಬಂದಿದ್ರು. ತಂದೆಯ ತಿಥಿ ಕಾರ್ಯ ಮಾಡುವಾಗ ಜಯದೇವ್ ಆಡುವ ಮಾತುಗಳಿಂದಾಗಿ ಗೌತಮ್ಗೆ ಕೋಪ ಬಂದಿದೆ. ಅಪ್ಪ ಅಂತೆ ಅಪ್ಪ, ಇವ್ನ್ಯಾವ ಸೀಮೆ ಅಪ್ಪ ಅಂತಾನೆ. ಆಗ ಗೌತಮ್ ನೀನ್ ನನಗೆ ಏನ್ ಬೇಕಿದ್ರು ಹೇಳು, ಅಪ್ಪನಿಗೆ ಏನ್ ಹೇಳ್ಬೇಡ ಅಂತಾರೆ. ಅದಕ್ಕೆ ಮಾತು ಮುಂದುವರೆಸಿದ ಜಯದೇವ ಬೇಕಾಬಿಟ್ಟಿ ಮಾತುಗಳನ್ನಾಡ್ತಾನೆ. ಆಗ ಗೌತಮ್ ಜೈ ಕಪಾಳ ಕೊಡಿದ್ದಾರೆ. ಇನ್ನು ಶಕುಂತಲಾ ಕೂಡ ಎಲ್ಲಿ ಯಾವಾಗ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ ನಿನಗೆ ಅಂತ ಜೈ ಕಪಾಳಕ್ಕೆ ಆಕೆಯೂ ಕೂಡ ಬಾರಿಸ್ತಾಳೆ. ಆಗ ಕೋಪದಿಂದ ತಂದೆ ಸಮಾಧಿ ಮೇಲಿದ್ದ ಹೂವನ್ನೆಲ್ಲ ಕಿತ್ತು ಬಿಸಾಡಿ ಏನ್ ಬೇಕಿದ್ರು ಮಾಡ್ಕೊಳ್ಳಿ ಅಂತ ಅಲ್ಲಿಂದ ಹೊರಡುತ್ತಾನೆ. ಇನ್ನು ಇತ್ತ ಮಲ್ಲಿಯನ್ನ ಪ್ರೀತಿಸೋ ನಾಟಕ ಮಾಡ್ತಿರೋ ಸಿಂಪಲ್ ಸುನಿಗೆ ನಡುಕ ಶುರುವಾಗಿದೆ. ತನ್ನ ಬಾಸ್ ಜಯದೇವ ಹೇಳಿದ ಅಂತ ಮಲ್ಲಿಯನ್ನ ಲವ್ ಮಾಡೋ ಹಾಗೆ ಸುನಿ ಡ್ರಾಮಾ ಮಾಡ್ತಿದ್ದಾನೆ. ಮಲ್ಲಿಯ ಭಾವ ಬೇರಾರು ಅಲ್ಲ ಗೌತಮ್ ದಿವಾನ್ ಅನ್ನೋದು ಸುನಿಗೆ ಗೊತ್ತಾಗಿದೆ. ಆದರೆ ಸುನಿ ಗೌತಮ್ ದಿವಾನ್ ಮೇಲೆ ತುಂಬಾನೇ ಗೌರವ ಇಟ್ಕೊಂಡಿದ್ದಾನೆ. ಗೌತಮ್ ಸರ್ ಮುಂದೆ ಏನೆಲ್ಲ ನಡೆದಿದೆ ಅನ್ನೋದನ್ನ ಹೇಳ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದಾನೆ. ಆದ್ರೆ ಸುನಿ ಸತ್ಯ ಹೇಳ್ತಾನಾ ಅಥವಾ ಜಯದೇವ್ ಮತ್ತೆ ಸುನಿ ಬ್ರೈನ್ ವಾಶ್ ಮಾಡ್ತಾನಾ? ಜಯದೇವನ ಸುಳಿಯಲ್ಲಿ ಮತ್ತೆ ಮಲ್ಲಿ ಸಿಲುಕ್ತಾಳಾ? ಸತ್ಯ ಗೊತ್ತಾದ್ರೆ ಮಲ್ಲಿಯೇ ಜೈಗೆ ಸರಿಯಾಗಿ ಬಿಸಿ ಮುಟ್ಟಿಸುತ್ತಾಳೆ ಅಂತಿದ್ದಾರೆ ವೀಕ್ಷಕರು. ಜಯದೇವನ ಮಾವ ಲಕ್ಷ್ಮೀಕಾಂತನಿಗೆ ಸುನಿ ಮೇಲೆ ಅನುಮಾನ ಬಂದಿದೆ. ಇಬ್ರು ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿರೋ ವಾಸನೆ ಬಡ್ದಿದೆ. ಪಾರ್ಥನ ಹತ್ರ ಬಂದು ಸುನಿ ಮೇಲೆ ಒಂದ್ ಕಣ್ಣಿಟ್ಟಿರು ಅಂತ ಹೇಳಿದ್ದಾರೆ. ಲಕ್ಷ್ಮೀಕಾಂತನಿಂದಾಗಿ ಸುನಿ ಸತ್ಯ ಗೌತಮ್ಗೆ ತಲುಪಿದ್ರೆ ಮುಂದಾಗೋ ಕಥೆಯೇ ಬೇರೆ ಅಲ್ವಾ? ಈಗಾಗಲೇ ತಪ್ಪುಗಳ ಮೇಲೆ ತಪ್ಪು ಮಾಡಿರೋ ಜಯದೇವನಿಗೆ ಗೌತಮ್ ನನ್ನ ಕುಟುಂಬ ಹಾಗೂ ನನಗೆ ಬೇಕಾದವರ ತಂಟೆಗೆ ಬಂದ್ರೆ ಸುಮ್ಮನಿರೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟಾಗಿದೆ. ಆದರೂ ಕೂಡ ಜಯದೇವನಿಗೆ ಬುದ್ಧಿ ಬರ್ತಿಲ್ಲ. ಆ ದೇವರೇ ಬಲ್ಲ ಅವನಿಗೆ ಯಾವಾಗ ಬುದ್ಧಿ ಬರುತ್ತೆ ಅಂತ. ಆದರೆ ದಿಯಾ ಮಾತ್ರ ಜಯದೇವನನ್ನ ಹೇಗಾದ್ರೂ ಮಾಡಿ ಬೀದಿಗೆ ತರಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾಳೆ ಇದ್ದಾಳೆ. ಈಗಾಗಲೇ ತಾಯಿ ಹಾಗೂ ಮಗನ ನಡುವೆ ವೈಮನಸ್ಸು ಮೂಡುವಂತೆ ಮಾಡಿಯೂ ಆಗಿದೆ. ಆದರೆ ಇದ್ಯಾವುದು ಜಯದೇವನ ಅರಿವಿಗೆ ಬಂದಿಲ್ಲ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.